ರೈತ ಕುಲದಿಂದ ಬಂದಂಥವ್ರು ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಬಸವನಗೌಡರು ಅವರು ಆತ್ಮೀಯರು ಬಸವನ ಹಿಡ್ಕೊಂಡು ಅವನಿಗೆ ಗೊತ್ತು ಒಕ್ಕಲ್ತರ ಹೊರತೆ ಬೇರೆದರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಜಗತ್ತಿನಲ್ಲಿ ರೈತ ಭಾಳ ದೊಡ್ಡವನು. ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕದಿಂದಾದಡೇನು ತನವ ಬಳಸಿ ಮನವ ಬಳಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದವ ತೋರೆಯನೆಗೆ ಎತ್ತಿಕೊಂಡು ಹೇಳ್ತಾರೆ. ಕೃಷಿಯಲ್ಲಿ ತೊಡಗಿ ಅಂದರೆ ಪ್ರಾಮಾಣಿಕವಾಗಿ ಕೃಷಿಯನ್ನು ತೊಡಗಿ ದಾಸೋಹ ತಾನು ಒಬ್ಬನೇ ತಿನ್ನಾಗಿಲ್ಲ, ತಾನು ಕುಟುಂಬ ಅಷ್ಟೇ ಸಲುವಾಗಿಲ್ಲ, ದೇಶದ ಜನತೆಗೆ ಈ ಜಗತ್ತಿನ ಜನತೆಗೆ ಆಹಾರವನ್ನು ಅವ ಸರಬರಾಜು ಮಾಡ್ತಾನೆ. ಅವ ಒಂದು ವೇಳೆ ದುಡಿದೇ ಇದ್ರೆ ಈ ದೇಶ ಬಿಕ್ಕುತ್ತದೆ. ಅದಕ್ಕೆ ಒಕ್ಕನಿಗೆ ಒಕ್ಕದರೆ ಬಿಕ್ಕುವುದು ಜಗವೆಲ್ಲ. ಅವನು ಬಿಟ್ಟು ಏನಿಲ್ಲ ಜಗತ್ತಿನಲ್ಲಿ. ಆದ್ರೆ ಅಂಥವನಿಗೆ ಇವತ್ತು ದೇಶಕ್ಕೆ ಅನ್ನ ಬೆಳೆದುಕೊಳ್ಳುವಂಥ ಅನ್ನದಾತನಿಗೆ ಇವತ್ತು ಸಂಕಷ್ಟ ಬಂದದೆ. ದಿನನಿತ್ಯ ಮೂಲೆಯಲ್ಲಿ ಕೂಡ ಹಳ್ಳಿಯಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ಏನು? ಯಾಕೆ ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ? ಯಾರಾದ್ರೂ ಈ ದೇಶದ ಪ್ರಧಾನಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಸಾಲಾಗ್ಯದ ಅಂತೇಳಿ? ಯಾವ ಮುಖ್ಯಮಂತ್ರಿ ಮಾಡ್ಕೊಳ್ಳೋಣ, MLA ಮಾಡ್ಕೊಂಡಿದ್ದಾರೆ, ಯಾವ DC IPS ಅಧಿಕಾರಿ ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಅವ್ರಿಗೆ ಯಾರಿಗೂ ಸಾಲಾಗಲ್ಲ, ರೈತರಿಗೆ ಯಾಕೆ ಸಾಲ ಆಗುತ್ತೆ? ಇದು ಬಹಳ ಮುಖ್ಯ ಅದ. ಎಷ್ಟೆಲ್ಲ ಬೆಳೀತು, ನಾವು 100 ಎಕರೆ ಜಮೀನು ಅದರಿ, ಆದ್ರೂ ನಾವು ಬಿತ್ತಿದ್ದು ನಮ್ಗೆ ಖರ್ಚು ಒಟ್ಟಿಲ್ಲ, ಎಲ್ಲ ಲಾಗೋಡಿಗೆ ಹೋಗ್ತದೆ. ಹಳ್ಳಿ ಭಾಷೆ ಲಾಗೋಡಿ ಖರ್ಚು ಯಾಕೆ ಹಿಂಗಾಗಲಿಕ್ಕತ್ತದ? ಮುಖ್ಯವಾಗಿ ನಮಗೆ ರೈತರು ಬೆಳೆಯುವಂಥ ಬೆಳೆಗಳಿಗೆ ಯೋಗ್ಯ ಮಾರುಕಟ್ಟೆ ದರ ಇಲ್ಲ, ವೈಜ್ಞಾನಿಕ ಬೆಲೆ ಇಲ್ಲದ ಕಾರಣ ರೈತರು ಕೂಡ ಇನ್ನೂ ಸಾಲದ ಸುಳಿಯಲ್ಲಿ ಸಿಲುಕಿ ನಿರಂತರ ಆತ್ಮಹತ್ಯೆಗೆ ಒಳಗಾಗ್ತೈತೆ. ಅದನ್ನು ತಪ್ಪಿಸಬೇಕಾದ್ರೆ ಇಂಥ ಯೋಜನೆಗಳು ಏನು ಸಂಸ್ಥೆಗಳು 3 ಸಂಸ್ಥೆಗಳ ಜಂಟಿಯಾಗಿ ಏನು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ರೈತರ ಪರವಾಗಿ ಉಚಿತವಾಗಿ ಹಣ್ಣು ಹಂಪಲ ಬೆಳೆಯುವಂಥ ಗಿಡ ಬೆಳೆಯುವಂಥ ಸಾಗವಾನಿ ಇರ್ಬೋದು, ಆ ಹೇಳಿದ ಚಿಕ್ಕು, ಮಾವು, ಬೇರೆ ಬೇರೆ ಥರದ ಹಣ್ಣುಗಳನ್ನು ಬೆಳೆಯುವಂಥ ಗಿಡಗಳನ್ನು ಉಚಿತವಾಗಿ ಕೊಡೋದು. ಅದ್ರ ಜೊತೆಗೆ ಸರ್ಕಾರದ ಇಲಾಖೆಗಳು ಇವತ್ತು ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಪರಿಣಾಮ ಬೀರ್ತದೆ. ಹೀಗಾಗಿ ನಮಗೆ ಆಮ್ಲಜನಕದ ಕೊರತೆಯನ್ನು ಕೂಡ ಉಂಟಾಗ್ತದೆ. ಇವತ್ತು ಆಹಾರ ಕಡಿಮೆ ಆದ್ರೂ ಕೊಂಡ್ಕೋಬಹುದು, ಇವತ್ತು ಏನು ಕಡಿಮೆ ಆದ್ರೂ ಕೊಂಡ್ಕೋಬಹುದು ಅಂಗಡಿಯಾಗ ಹೋಗಿ. ಆದ್ರೆ ಇವತ್ತು ಆಮ್ಲಜನಕದ ಕೊರತೆ ಸರಿಯಾದ ವಾತಾವರಣ ಇರ್ಲಿಕ್ಕೆ ಅಂತಂದ್ರೆ ಇವತ್ತು ಕೃಷಿ ಇಲಾಖೆ ಅಧಿಕಾರಿ ಹೋಗಿ ಮನವಿ ಕೊಡೋಕ್ಕಾಗಲ್ಲ, ಆಮ್ಲಜನಕ ಕೊಡ್ತಿರುತ್ತೆ. ಅದನ್ನು ತಯಾರು ಮಾಡುವಂಥದ್ದು ನಿಮ್ಮ ಕೈಯಾಗದ. ಅದನ್ನು ಗಿಡ ಬೆಳೆಸುವಂಥದ್ದು, ಸಸಿ ಬೆಳೆಸುವಂಥ ಕೆಲಸ ಜವಾಬ್ದಾರಿ ಯಾರು ಮಾಡ್ತೋ ಅನ್ನದಾತರ ಮೇಲೆ ಇದೆ. ಅದನ್ನು ಕೆಲಸ ನೀವು ರೈತರು ಮಾಡಬೇಕಾಗಿದೆ. ಮುಂದಿನ ದಿನಮಾನಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಒಳ್ಳೆಯದಿದೆ. ಇದು ಗ್ರೀನ್ ವಾರ್ಡ್ ಸೊಲ್ಯೂಷನ್ ಎನ್ನುವುದು ಕೃಷಿ ಅರಣ್ಯದ ಮೂಲಕ ಪಾಳುವಂಥ ಭೂಮಿಯನ್ನು ಸುಧಾರಣೆ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದು. ನೀವು ಇಂಥವ್ರ ಮೇಲೆ ಹೆಚ್ಚು ಅವಲಂಬನೆ ಇಡ್ರಿ. ನೀವು ಅವ್ರು ಹೇಳ್ತಾರೆ, ಬೇರೆ ಬೇರೆದವ್ರು ಹೇಳ್ತಾರೆ ಏನೇನೋ, ಅವೆಲ್ಲ ರಾಜಕೀಯನ ಹೆಚ್ಚು ಮಾತಾಡೋದಿಲ್ಲ. ನಿಮ್ಮ ಆದಾಯ ದ್ವಿಗುಣ ಮಾಡ್ತೇವೆ, ರೈತರ ಆತ್ಮಹತ್ಯೆ ನಿಲ್ಲಿಸ್ತೇವೆ. ಇಲ್ಲಿವರೆಗೂ ಕೂಡ ಆದಾಯ ದ್ವಿಗುಣ ಆಗಿಲ್ಲ. ಅವರೆಲ್ಲ ಉದ್ಧಾರ ಆಗ್ಯಾರ, ನೀವು ಎಂದೂ ಉದ್ಧಾರ ಆಗಿಲ್ಲ. ಅವ್ರು ನಂಬಿದ್ರು ಉದ್ಧಾರ ಆಗಿಲ್ಲ, ಇಂಥವ್ರು ನಂಬಿದ್ರು ಉದ್ಧಾರ ಆಗ್ತಿದ್ರು. ಅದಕ್ಕೆ ಇವತ್ತಿನ ದಿವಸ ತಾವು ಏನು ಬಂದಿದ್ದೀರಿ, ಇವ್ರು ಯಾವ ರೀತಿ ಇವರು ಒಂದು ಮಾಹಿತಿಯನ್ನು ಕೊಡ್ತಾರೆ, ಆ ಮಾಹಿತಿ ಪ್ರಕಾರ 1 ಎಕರೆಗೆ ಎಷ್ಟು ಸಸಿಗಳನ್ನು, ಯಾವ ಸಸಿಗಳನ್ನು ಕೊಡ್ತಾರೆ ಅಂಥದ್ದು ಕ್ರಮಬದ್ಧವಾಗಿ ಅವ್ರು ಯಾವ ರೀತಿ ಹೇಳ್ತಾರೆ ವಿಧಿವಿಧಾನ ಅನುಸರಿಸಬೇಕು. ಸುಮ್ಮನೆ ಪುಕ್ಕಟ್ಟು ಕೊಟ್ಟಾರೆ. ಯಾಕಂದ್ರೆ ಯಾವಾಗಲೂ ಫ್ರೀ ಬಂದಿದ್ದು ಸುರಕ್ಷಿತ ಭಾಳ ಆಗಿಲ್ರಿ ನಾನು ಹಸಿಮಟ್ಟಿಗೆ. ಯಾಕಂದ್ರೆ ಫ್ರೀ ಬಂದಿರ್ತದಲ್ಲ, ಅದಕ್ಕೆ ಹೆಚ್ಚು ಅದ್ರ ಬಗ್ಗೆ ಕಾಳಜಿ ಇರೋಂಗಿಲ್ಲ. ಯಾವಾಗ ದುಡ್ಡು ಕೊಟ್ಟು ತಗೋತಾರಲ್ಲ, ಅದಕ್ಕೆ ಪುಕ್ಕಟ್ಟು ಬಂದು ಈ ಮಕ್ಕಳಿಗೆ ಹೇಳ್ತಿರ್ತಾರೆ, ಏನೋ ಮನ್ಯಾಗ ಒಂದು ಸಾಮಾನು ನಾಶ ಮಾಡಿದ್ರೆ ಮಗನ ಪುಕ್ಕಟ್ಟು ಬಂದು ಒಂದೊಂದು ರೊಕ್ಕ ಕೊಟ್ಟು ಬಂದು ಅಂತ ಹೇಳ್ತೀರಿ. ರೊಕ್ಕ ಕೊಟ್ಟು ಬಂದಿದ್ರೆ ಬ್ಯಾನ್ ಇರ್ತೈತಿ, ಫ್ರೀ ಬಂದಿದ್ರೆ ಅದ್ರ ಬಗ್ಗೆ ಬ್ಯಾನ್ ಇರೋಂಗಿಲ್ಲ. ಅದಕ್ಕೆ ಫ್ರೀ ಬಂದ ತಿಳ್ಕೊಂಡು ಮನುಷ್ಯ ಚೇತನ ಹಾಳು ಮಾಡೋದು ಆಗ್ಬಾರ್ದು. ಆ ಕೊಟ್ಟಂಥ ಸಸಿಗಳನ್ನು ಸದುಪಯೋಗ ಮಾಡಿಕೊಂಡು ದೊಡ್ಡದಾಗಿ ಇವತ್ತು 4 ವರ್ಷ 5 ವರ್ಷ ಆಯಾ ಒಂದು ಬೆಳೆ ಒಂದು ಸಸಿಯ ಅದರ ಗುಣಮಟ್ಟದ ನೋಡಿಕೊಂಡು ಅದು ಎಷ್ಟು ಎಲ್ಲಿವರೆಗೆ ಅದು ಫಲ ಕೊಡ್ತದೋ ಅಲ್ಲಿವರೆಗೆ ತಾವು ಸುರಕ್ಷಿತವಂತ ನೀರ ಯಾವ ರೀತಿ ವಾತಾವರಣದ ಅನುಗುಣವಾಗಿ ಅದನ್ನ ನೀವು ಅನುಸರಿಸ್ಕೊಂಡು ಹೋಗ್ತೀರಿ, ಕಾಪಾಡ್ಕೊಂಡು ಹೋಗ್ತೀರಿ, ಅದು ಮುಂದೆ ನಿಮ್ಮ ರೈತರನ್ನು ಕೂಡ ಅದು ಕೈ ಬಿಡುವಂತ ಕೆಲಸ ಮಾಡ್ತದೆ. ಅದು ದೊಡ್ಡ ಪ್ರಮಾಣ ಬೆಳೆದ ನಂತರ ಈ ಸಂಸ್ಥೆಗಳ ಮುಖಾಂತರ ಅಥವಾ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಅದ್ರ ಮುಖಾಂತರ ಅದನ್ನ ನಾವೇನು ಖರೀದಿ ಮಾಡ್ತೀವಿ ಸರ್, ಅದನ್ನು ಯಾವ ರೀತಿ ಮಾಡ್ತಾರೆ ಬಗ್ಗೆ ನಂತರ ಅದನ್ನು ಚರ್ಚೆ ಮಾಡ್ತಾರೆ. ಆ ಪ್ರಕಾರ ಏನು 3 ಸಂಸ್ಥೆಯವರು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗಬೇಕಾದ್ರೆ ಸುಮ್ಮನೆ ಅವ್ರು ಹೇಳ್ದಂಗೆ ಬರೀ ಬಂದರು ಕಾದ್ರು ಹೋದ್ರು ಅನ್ನಂಗೆ ಆಗಬಾರ್ದು. ಈ ಕಾರ್ಯಕ್ರಮ ನಡೆದಿದ್ದು ಕೂಡ ಇದನ್ನು ಕೇಳಿ ಸದುಪಯೋಗಪಡಿಸಬಾರ್ದು, ಕೇಳಿ ಇಲ್ಲೇ ಬಿಟ್ಟು ಹೋಗಿ ಆಗಬಾರ್ದು. ಯಾಕಂದ್ರೆ ರೈತರ ಏಳಿಗೆ ಸಲುವಾಗಿಯೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ರೈತರಿಗೆ, ಅನ್ನದಾತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು
ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಒಂದು ಯಶಸ್ವಿಯಾಗಬೇಕಂದ್ರೆ ಅವರು ಹೇಳಿರ್ತಕ್ಕ ನಡ್ಕೊಂಡು ಅದು ಯಶಸ್ವಿ ಮಾಡಿಸಿ ರೈತರು ಕೂಡ ಒಂದು ಆರ್ಥಿಕವಾಗಿ ಸಬಲರಾಗಬೇಕಾಗ್ಯದ. ಯಾಕಂದ್ರೆ ಹೆಚ್ಚು ದುಡ್ದವ ಈ ರೈತರು ಶ್ರೀಮಂತರಾಗಬೇಕಾಗಿತ್ತು. ಹಗಲಿಲ್ಲೂ ದುಡಿಯವ ಯಾವ್ದಾದ್ರು ಇದ್ರು ಈ ದೇಶದೊಳಗೆ ಅನ್ನದಾತ ಒಬ್ಬನೇ. ಮಳೆ ಗಾಳಿ ಚಳಿ ಬಿಸಿಲ ಯಾವುದೂ ಅನ್ನಂಗಿಲ್ಲ. 24 ತಾಸು ಹೊಲದಲ್ಲಿ ನೀವು ಇರ್ತೀರಿ, ಆದ್ರೂ ಕೂಡ ನೀವು ಶ್ರೀಮಂತರಾಗಿಲ್ಲ. 100 ಎಕರೆ ಜಮೀನಿದ್ದವ್ರು ನಿಮಗೆ ಕಾರ್ಗಳಿಲ್ಲದಪ್ಪ, ಕಾರ್ ತಗೊಂಡು ತಿರುಗಾಡೋಂಥ ಯೋಗ್ಯತೆ ನಿಮಗಿಲ್ಲ. ಆದ್ರೆ ಇವತ್ತ ಏನು ಕೃಷಿ ಒಳಗ ಜ್ಞಾನ ಇಲ್ಲ, ಏನು ಕಾಯಕ ಮಾಡಂಗಿಲ್ಲ ಅಂಥವ್ರು ಇವತ್ತ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ರೈತ ಬಾಂಧವರಿಗೂ, ತಾಯಂದಿರಿಗೂ, ಇಷ್ಟೊತ್ತನ ಕುಲಕರ್ಣಿ ಸರ್ ಅವರು, ಬಸನಗೌಡರು, ಬಾಬು ಸಜ್ಜನ್ ಸರ್ ಅವರು ಭಾಳ ವಿವರವಾಗಿ ಹೇಳಿದ್ದಾರೆ. ಸಮಯನೂ ಭಾಳ ಆಗಿದೆ. ಈಗ ನಾವು ರೈತರು ಹೆಂಗಪ್ಪ ಅಂದ್ರೆ ಈಗ ಏನಾಗಿಬಿಡ್ತದೆ, ನಾವು ಕಮರ್ಷಿಯಲ್ ರೈತರಾಗಿಬಿಟ್ಟೇವೆ. ಯಾವುದೇ ಒಂದು ಪೀಕ್ ಮಾಡಿದಂದ್ರೆ ಅದಕ್ಕೆ ಯಾವ ಥರ ನಾವು ಪೌಷ್ಟಿಕಾಂಶ ಕೊಟ್ಟು ಅದನ್ನು ಇಳುವರಿ ಹೆಚ್ಚು ತಕ್ಕೋಬೇಕು ಅನ್ನೋದು ಬಿಟ್ಟು ಅನ್ಯ ಮಾರ್ಗದಿಂದ ಒಟ್ಟಿಗೆ ಒಂದು ಯಾವುದೋ ಒಂದು ರೋಗ ನಿರೋಧಕ ಹುಟ್ಟುವಂಥ ಶಕ್ತಿಯಿಂದ ಔಷಧ ಸಿಂಪಡಿಸಿ ನಾವು ಒಂದು ಎರಿಡು ಪೌಷ್ಟಿಕ ಆಗಬೇಕು, ಕಾಳು ದಿಪ್ಪ ಆಗಬೇಕು, ದಮ್ ಆಗಬೇಕು, ಮಾರು ಹೆಚ್ಚು ಮಾಡಬೇಕಂತ ಹೇಳಿ ನಾವು ಎಲ್ಲ ಒಂದು ಬೇರೆ ದಾರಿನೇ ಹಿಡಿದಿದ್ದೇವೆ. ಅದರಿಂದ ಭೂಮಿ ಫಲವತ್ತೂ ಕುಂಠಿತಗೊಳ್ಳಾಕತ್ತದ. ಹಂಗೆ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಉತ್ತರ ಕರ್ನಾಟಕ ಪಂಚ ನದಿಗಳ ಬೀಡ, ಆದರೆ ಅರ್ಧ ಭೂಮಿ ಪಂಚನೇ ಇದ್ದಿಲ್ಲ. ನಾನು ಒಬ್ಬ ರೈತ. ಸುಮಾರು ಇಲ್ಲೇ ನಾನೊಂದು 60 ಹಳ್ಳ ಡೋಣಿ ಅದರಿಂದ ನಾವು ಅಭಿವೃದ್ಧಿ ಹೊಂದಲಿಕ್ಕಾಗಲಿಲ್ಲ. ಈ ಸಿಟಿ ಸೈನಿಕರನ್ನ ಏನು ಮಾಡಿದೆವು, ಅದನ್ನು ನಾವು ಮಾರಾಟ ಮಾಡಿ ಪ್ಲಾಟಿಗೆ ಕೊಟ್ಟೆವು. ಈಗ ಅಲ್ಲೂ ಇಲ್ಲಿ ಒಂದು ಜಮೀನು ತೊಗೊಂಡು ಈಗ ಅಲ್ಲಿ ಒಂದು ತೋಟ ಮಾಡೀವಿ, ಕಬ್ಬು ಬೆಳೆಯಲಾಗತ್ತೀವಿ. ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡಂಥ ಎಲ್ಲ ರೈತರು, ನಾವು ಒಂದು ಉದಾಹರಣೆ ಕೊಡ್ತೀನಿ. 43 ಎಕರೆ ಮತ್ತೊಂದು 20 ಎಕರೆ, ಒಟ್ಟು ಟೋಟಲ್ 63 ಎಕರೆ ಜಮೀನಿತ್ತು ನಮ್ಮದು. ವನ ವ್ಯವಸಾಯ ನಮ್ಮದು. ಯಾಕಪ್ಪ ಅಂದ್ರೆ ಒಬ್ಬ ರೈತ ಒಂದು 4 ಎತ್ತ ಮಾಡಿದ್ರೆ ಅದಕ್ಕೆ 2 ಲೀಟ್ರ್ ಅವ್ರಿಗೆ ಈಗಿನ ಇದ್ರೊಳಗೆ ಒಂದು 2 ಲಕ್ಷ ರೂಪಾಯಿ ಅದ. ಒಂದು ಎತ್ತಿನ ಮೇಂಟೈನ್ ಮಾಡ್ಬೇಕಾದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅದ. ನಾವು ಬೆಳೆದಂಥ ಮಾಲಿಗೆ ವನ ಬೇಸದ ಗೋಧಿನೇ ಆಗಲಿ, ಜೋಳ ಏನೇ ಬರಬೇಕು, ಅದಕ್ಕೆ ಆದಾಯ ಬರಬೇಕಾದ್ರೆ ಕ್ವಿಂಟೋಲ್ 2,1800. ಇಲ್ಲಿ ಬಿರಾದಾರ್ ಸರ್ ಒಂದು ರೈತರ ಎತ್ತ ಉಳಿವಿಗಾಗಿ ಒಂದು ಹೋರಾಟ ಮಾಡತ್ತಾರೆ. ಇವತ್ತಿನ ಎತ್ತಿನ ಉಳಿವಿನ ಕೊನೆ ಅಂಚಿನಾಗ ಅದು ನೀವು ಮಾಡೋ ಹೋರಾಟ ಕರೆಕ್ಟ್ ಅದ. ಆದ್ರೆ ರೈತರಿಗೆ ಅದು ಸಾಕೋದು ಭಾಳ ದೊಡ್ಡ ಕಷ್ಟದ ಕೆಲಸ ಅದು. ನಾವು 8 ಎತ್ತು ಕಟ್ಟೋರಿಗೆ 1 ಎತ್ತಿಲ್ಲ ನಮ್ಮಲ್ಲಿ. ಈ ಒಂದು ಕಾರ್ಯಕ್ರಮ ಬಂದಂಥ ಎಲ್ಲ ರೈತ ಬಾಂಧವರಿಗೆ ಉಚಿತವಾಗಿ ಅವರು ಫಲವತ್ತಾದ ಹಣ್ಣುಗಳು, ಸಸ್ಯಗಳು ಕೊಡ್ಲಾಕತ್ತಾರ. ಅದು ಯಾವ ಥರ ಪೂರ ಒಂದು ಅವ್ರು ಇದ್ದಂಥ ನಮ್ಮ ಬಾಬು ಸಜ್ಜನ್ ಸರ್ ಹಾಗೂ ಬಸನಗೌಡರ ಸಹಕಾರ ತಗೋತೀನಿ. ಯಾವ ರೀತಿ ಈ ಹಣ್ಣಿನ ಫಲಗಳು ಬೆಳೆಸಿದ್ರೆ ಆದಾಯ ಹೆಂಗೆ ಬರ್ತದೆ ಅಂತ ಹೇಳಿ ಅವರ ಮಾರ್ಗದರ್ಶನದಲ್ಲಿ ನಾನು ಈ ನಮ್ಮ ಮಹಾನಗರ ಪಾಲಿಕೆಯ ಇದು ಈ ಅವಧಿ ಮುಗಿದ ಒಳಗೆ ನಾನು ಸಂಪೂರ್ಣ ರೈತ ಆಗಬೇಕಂತ ಇದ್ರೊಳಗೇನ ಏನೋ ಆ ಥರ ಮನೆ ಕೊಡ್ತಿದ್ದು ಇದು ಮನೆ ಕಿರಿಕಿರಿ ಮಾಡ್ಕೊಂಡಂಗೆ ಆಗಿಬಿಟ್ಟದೆ ನಮ್ಮ ಮನೆ ಹೊರಗೆ. ಸುಮ್ಮ ರೈತ ಆಗಿದ್ದೆ ಅಂದ್ರೆ ನಾವು ಎಲ್ಲರಿಗೂ ನಾವೇ ಬಾಸ್ ಇದ್ದಾಗಿರ್ತೀವಿ. ಈ ಕಾರ್ಯಕ್ರಮ ನಮ್ಮನ್ನು ಕರೆಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆ ಎಲ್ಲ ಹಿರಿಯರಿಗೂ ನಮಿಸಿ, ಎಲ್ಲ ರೈತ ಬಾಂಧವರಿಗೂ ಅವರ ಪಾದಗಳಿಗೆ ನಮಿಸಿ, ದೃಷ್ಟಾಂಗನ ನಮಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದಿದೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಅಂತ. ಅಕಾರ್ಡಿಂಗ್ ಟು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 3%, 33% ಜಿಯೋಗ್ರಫಿಕಲ್ ಏರಿಯಾಗೆ ಕಂಪೇರ್ ಮಾಡಿದಾಗೆ ಅದು ನಮ್ಮದು ಅರಣ್ಯ ಪ್ರದೇಶ ಅಥವಾ ಹಸಿರು ವೇದಿಕೆ, ಗ್ರೀನ್ ಕವರ್ ಇರಬೇಕು. ಆವಾಗ ಮಾತ್ರ ನಮ್ಮ ಭೂಮಿ, ನಾವಿರ್ತಕ್ಕಂಥ ಪರಿಸರ ಸಮತೋಲವಾಗಿರ್ತದೆ. ನಮಗೆ ಕಾಲಕ್ಕೆ ಮಳೆ ಬೆಳೆ ಋತುಮಾನದ ಅನುಸಾರವಾಗಿ ಏನು ಇರಬೇಕು ನೇಚರಲ್ಲಿ, ಆ ರೀತಿ ನಾವು ಪಡಿಬೇಕಪ್ಪ ಅಂದರೆ ಎಷ್ಟಿರ್ಬೇಕು ಸರ್? 33% ನಾವು ಅರಣ್ಯ ಪ್ರದೇಶ ಇದ್ದಾಗೆ ಮಾತ್ರ ಆ ಭಾಗದ ರೈತ ನಿಜವಾಗಲೂ ಖಂಡಿತವಾಗಲೂ ಮಳೆ ಆಶ್ರಿತ ಬೆಳೆಗಳನ್ನು ನಿಸ್ಸಂಶಯವಾಗಿ ಬೆಳೆಯಬಹುದು, ಯಾವುದೇ ಒಂದು ರೋಗ ರುಜಿನ ಇಲ್ಲದೆ. ಆದರೆ ಇತ್ತೀಚಿನ ನಮ್ಮ ಮಾಡರ್ನೈಜೇಷನ್, ಮಾನವನ ಒಂದು ಏನಂತಾರೆ ಅತಿ ಆಸೆಯಿಂದ ದಿನ ಕಳೆದಂತೆ
ನಾವು ಆ ಒಂದು ಅರಣ್ಯಕ್ಕೆ ಹೊಂದಿಕೊಂಡು ಪರಿಸರಕ್ಕೆ ಪೂರಕವಾಗಿ ಕೃಷಿ ಮಾಡೋದಾಗಿರಬಹುದು. ಕೈಗಾರಿಕಾ ಕ್ರಾಂತಿಯ ನಂತರ ನಮ್ಮ ದೇಶದಲ್ಲಿ ಈ ಅರಣ್ಯ ಪ್ರದೇಶ ಹಸಿರುವುದಕ್ಕೆ ಡೇ ಬೈ ಡೇ ಕಡಿಮೆ ಆಕೋತಾ ಬಂತು. ತಮಗೆಲ್ಲ ಗೊತ್ತಿರ್ಬೋದು, ರಾಜಸ್ಥಾನಕ್ಕಿಂತಲೂ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶದ ಹೊಂದಿರತಕ್ಕಂಥ ಯಾವುದಾದ್ರೂ ಪ್ರದೇಶ ಇದ್ರೆ ಅದು ನಮ್ಮ ವಿಜಯಪುರ ಜಿಲ್ಲೆ. ನಮಗಿಂತಲೂ ಜಾಸ್ತಿ ಫಾರೆಸ್ಟ್ ಏರಿಯಾ, ಗ್ರೀನ್ ಕವರ್ ರಾಜಸ್ಥಾನ್ ಏನು ಮರುಭೂಮಿ ಅಂತ ಕರಿತೀವಿ ಅಲ್ಲಿ ಇದೆ. ಅದಕ್ಕಿಂತಲೂ ನಾವು ಕಡಿಮೆ 0.2% ಮಾತ್ರ ಇತ್ತು. ಆದರೆ ಒಂದು ವ್ಯವಸ್ಥೆ ಬದಲಾವಣೆ ಆಗಲೇಬೇಕಲ್ಲ, ಕ್ರಾಂತಿಕಾರಿ ಬದಲಾವಣೆ ಆಗಲೇಬೇಕಲ್ಲ. ಎಲ್ಲಿವರೆಗೆ 0.2 ಬರಗಾಲ ಪ್ರದೇಶ, ಬಯಲು ಸೀಮೆ ಅಂತ ಕರೆಯೋದು. ಏನಾಯಿತು, ಕಳೆದ 10-12 ವರ್ಷದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಸಮುದಾಯದವರು ಮತ್ತೆ ಒಂದಿದೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಅಂತ. ಅಕಾರ್ಡಿಂಗ್ ಟು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 3%, 33% ಜಿಯೋಗ್ರಫಿಕಲ್ ಏರಿಯಾಗೆ ಕಂಪೇರ್ ಮಾಡಿದಾಗೆ ಅದು ನಮ್ಮದು ಅರಣ್ಯ ಪ್ರದೇಶ ಅಥವಾ ಹಸಿರು ಹೊದಿಕೆ, ಗ್ರೀನ್ ಕವರ್ ಇರಬೇಕು. ಆವಾಗ ಮಾತ್ರ ನಮ್ಮ ಭೂಮಿ, ನಾವಿರ್ತಕ್ಕಂಥ ಪರಿಸರ ಸಮತೋಲವಾಗಿರ್ತದೆ. ನಮಗೆ ಕಾಲಕ್ಕೆ ಮಳೆ, ಬೆಳೆ, ಋತುಮಾನದ ಅನುಸಾರವಾಗಿ ಏನಿರಬೇಕು ನೇಚರಲ್ಲಿ ಆ ರೀತಿ ನಾವು ಪಡಿಬೇಕಪ್ಪ ಅಂದರೆ ಎಷ್ಟಿರ್ಬೇಕು ಸರ್? 33% ನಾವು ಅರಣ್ಯ ಪ್ರದೇಶ ಇದ್ದಾಗೆ ಮಾತ್ರ ಆ ಭಾಗದ ರೈತ ನಿಜವಾಗಲೂ ಖಂಡಿತವಾಗಲೂ ಮಳೆ ಆಶ್ರಿತ ಬೆಳೆಗಳನ್ನು ನಿಸ್ಸಂಶಯವಾಗಿ ಬೆಳೆಯಬಹುದು, ಯಾವುದೇ ಒಂದು ರೋಗ ರುಜಿನ ಇಲ್ಲದೆ. ಆದರೆ ಇತ್ತೀಚಿನ ನಮ್ಮ ಮಾಡರ್ನೈಜೇಷನ್, ಮಾನವನ ಒಂದು ಏನಂತಾರೆ ಅತಿ ಆಸೆಯಿಂದ ದಿನ ಕಳೆದಂತೆ ನಾವು ಆ ಒಂದು ಅರಣ್ಯಕ್ಕೆ ಹೊಂದಿಕೊಂಡು ಪರಿಸರಕ್ಕೆ ಪೂರಕವಾಗಿ ಕೃಷಿ ಮಾಡೋದಾಗಿರಬಹುದು. ಕೈಗಾರಿಕಾ ಕ್ರಾಂತಿಯ ನಂತರ ನಮ್ಮ ದೇಶದಲ್ಲಿ ಈ ಅರಣ್ಯ ಪ್ರದೇಶ ಹಸಿರುವುದಕ್ಕೆ ಡೇ ಬೈ ಡೇ ಕಡಿಮೆ ಆಕೋತಾ ಬಂತು. ತಮಗೆಲ್ಲ ಗೊತ್ತಿರ್ಬೋದು, ರಾಜಸ್ಥಾನಕ್ಕಿಂತಲೂ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶದ ಹೊಂದಿರತಕ್ಕಂಥ ಯಾವುದಾದ್ರೂ ಪ್ರದೇಶ ಇದ್ರೆ ಅದು ನಮ್ಮ ವಿಜಯಪುರ ಜಿಲ್ಲೆ. ನಮಗಿಂತಲೂ ಜಾಸ್ತಿ ಫಾರೆಸ್ಟ್ ಏರಿಯಾ, ಗ್ರೀನ್ ಕವರ್ ರಾಜಸ್ಥಾನ್ ಏನು ಮರುಭೂಮಿ ಅಂತ ಕರಿತೀವಿ ಅಲ್ಲಿ ಇದೆ. ಅದಕ್ಕಿಂತಲೂ ನಾವು ಕಡಿಮೆ 0.2% ಮಾತ್ರ ಇತ್ತು. ಆದರೆ ಒಂದು ವ್ಯವಸ್ಥೆ ಬದಲಾವಣೆ ಆಗಲೇಬೇಕಲ್ಲ, ಕ್ರಾಂತಿಕಾರಿ ಬದಲಾವಣೆ ಆಗಲೇಬೇಕಲ್ಲ. ಎಲ್ಲಿವರೆಗೆ 0.2 ಬರಗಾಲ ಪ್ರದೇಶ, ಬಯಲು ಸೀಮೆ ಅಂತ ಕರೆಯೋದು. ಏನಾಯಿತು, ಕಳೆದ 10-12 ವರ್ಷದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಸಮುದಾಯದವರು ಮತ್ತೆ